ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಗೀತಾ. ಇವತ್ತಿನ ವಿಡಿಯೋದಲ್ಲಿ ನೀವು ರೇಷನ್ ಕಾರ್ಡ್ ಅಪ್ರೂವಲ್ ಸ್ಟಾರ್ಟ್ ಆಗಿದ್ದು ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಹಾಗೆ ಕೊನೆ ದಿನಾಂಕ ಯಾವುದು ಎಂಬುದ್ರ ಬಗ್ಗೆ ಫುಲ್ ಆದಂಥ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸರಿಯಾಗಿ ತಿಳಿಬೇಕಂದ್ರೆ ನೀವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ಆಲ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕಳೆದ 2-3 ತಿಂಗಳಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಿದ್ದು, ಆ ಒಂದು ಸಮಯದಲ್ಲಿ ನೀವೇನಾದರೂ ಹೆಸರನ್ನ ಡಿಲೀಟ್ ಮಾಡಿರ್ಬೋದು, ಅಥವಾ ಹೆಸರು ಸೇರ್ಪಡೆ ಇರ್ಬೋದು, ಮತ್ತೆ ಅಡ್ರೆಸ್ ಅನ್ನು ಚೇಂಜ್ ಮಾಡ್ಕೊಂಡಿರ್ಬೋದು. ಅಂಥವರಿಗೆ ಇದುವರೆಗೂ ಕೂಡ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿ ಕೈ ಸಿಕ್ಕಿಲ್ಲ ಅಲ್ವಾ? ಅಂಥವ್ರಿಗೆ ಇವಾಗ ಒಂದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಅವರಿಗೆ ಇವಾಗ ಅಪ್ರೂವಲ್ ಸ್ಟಾರ್ಟ್ ಆಗಿದ್ದು, ನೀವು ಹೇಗೆ ರೇಷನ್ ಕಾರ್ಡ್ ಅಪ್ರೂವಲ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಒಂದು ವೇಳೆ ನೀವು ಹೆಸರನ್ನ ಡಿಲೀಟ್ ಮಾಡಿದ್ರೆ, ಅಂದ್ರೆ ಮರಣ ಹೊಂದಿದವರದಾಗಿದ್ರೆ ಮರಣ ದಾಖಲೆ ಬೇಕಾಗತ್ತೆ. ಹಾಗೆ ಮದುವೆ ಆಗಿ ಬೇರೆ ಮನೆಗೆ ಹೋದಂತಹ ಮಹಿಳೆಯರದ್ದು ಮದುವೆ ಆಮಂತ್ರಣ ಪತ್ರಿಕೆ ಮತ್ತು ಅಥವಾ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕಾಪಿ ಇರುತ್ತಲ್ಲ, ಅದನ್ನ ಸಲ್ಲಿಸಬೇಕಾಗತ್ತೆ. ಹಾಗೂ ಹೊಸದಾಗಿ ನೀವು ಹೆಸರೇನು ಸೇರ್ಪಡೆ ಮಾಡಿದ್ರೆ, 6 ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಅವರ ಆಧಾರ್ ಕಾರ್ಡು ಮತ್ತೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು 6 ವರ್ಷದ ಮೇಲ್ಪಟ್ಟವರಾಗಿದ್ರೆ ಅವರ ಆಧಾರ್ ಕಾರ್ಡು ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕಾಗುತ್ತೆ. ಹಾಗೂ ಮದುವೆಯಾಗಿ ಬಂದಂತಹ ಮಹಿಳೆಯರ ಹೆಸರನ್ನು ನೀವು ನಿಮ್ಮ ಕಾರ್ಡಲ್ಲಿ ಸೇರಿಸ್ಕೊಂಡಿದ್ರೆ ಅಂತವರ ಸೇಮ್ ನಾ ಈಗ ಆಲ್ರೆಡಿ ಹೇಳಿದಾಗೆ ಆಮಂತ್ರಣ ಪತ್ರಿಕೆ, ಮದುವೆ ಆಮಂತ್ರಣ ಪತ್ರಿಕೆ ಅಥವಾ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕಾಪಿ ಬೇಕಾಗುತ್ತೆ, ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಎಲ್ಲರದ್ದು ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇವಾಗ ನಾನು ಹೇಳಿದ್ನೆಲ್ಲ ದಾಖಲೆ ಅವೆಲ್ಲ ನೀವು ರೆಡಿ ಮಾಡಿಕೊಂಡು ನೀವು ಅರ್ಜಿ ಸಲ್ಲಿಸಿದಾಗ ನಿಮಗೆ ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರಲ್ಲ, ಅದ್ರ ಒಟ್ಟಿಗೆ ಈ ಒಂದು ದಾಖಲೆಗಳನ್ನ ಸೇರಿಸಿ ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಿ, ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅವ್ರ ಹತ್ರ ನೀವು ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ನ ಪಡಿಬೇಕು. ಯಾವಾಗಿಂದ ಅಪ್ರೂವಲ್ ನೀಡೋದು ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ, ಸೆಪ್ಟೆಂಬರ್ 1 ಭಾನುವಾರ ಆಗಿತ್ತಲ್ವಾ, ಆದ ಕಾರಣ ಸೆಪ್ಟೆಂಬರ್ 2ರಿಂದ ಸ್ಟಾರ್ಟ್ ಆಗಿದ್ದು, ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದ್ದು ಇದೇ ತಿಂಗಳ ಅಂದ್ರೆ ಸೆಪ್ಟೆಂಬರ್ 12ವರೆಗೂ ನಮಗೆ ಬಂದಂತ ಅಪ್ಡೇಟ್ ಪ್ರಕಾರ 12ನೇ ತಾರೀಕುವರೆಗೂ ಇರುವಂತ ಸಾಧ್ಯತೆ ಇದೆ. ನಿಮ್ಗೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿ ನೀಡ್ತಾರೆ 12ನೇ ತಾರೀಕುವರೆಗೂ. ಒಂದು ವೇಳೆ ನೋಡಿ ಸ್ನೇಹಿತರೆ, ಏನಾದರೂ ಮಧ್ಯ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಏನೋ ಒಂದು ಇಶ್ಯೂಸ್ ಆಗಿ ಇದು ಇಲ್ಲಿಗೆ ಮಧ್ಯದಲ್ಲಿ ಸ್ಟಾಪ್ ಆದ್ರೂ ಆಯ್ತು, ಇಲ್ಲ ಅಂದ್ರೆ ಈ ಒಂದು ಡೇಟ್ ಮುಂದುವರಿಲೂಬಹುದು. ಹಾಗಾಗಿ ನೀವು ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ನ ಪಡೆಯೋದು ಒಳ್ಳೆಯದು. ಓಕೆ ಸ್ನೇಹಿತರೆ, ಯಾರ್ಯಾರು ರೇಷನ್ ಕಾರ್ಡ್ ಅಪ್ರೂವಲ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ಅವರು ಬೇಗ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ನ ಪಡೀರಿ. ಹಾಗೆ ಈ ಒಂದು ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಇಂದ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕೆ ಪ್ರೋತ್ಸಾಹ ಸಿಗುತ್ತೆ.